ಅಗ್ರಹಾರದಲ್ಲಿ ಇನ್ನು ಮುಂದೆ ಅಲೋಕ್ ರೂಲ್ಸ್ ಮಾತ್ರ. ಜೈಲಿನಲ್ಲಿ ಕೈದಿಗಳು ಇನ್ನು ಮುಂದೆ ಕೆಮ್ಮಂಗಿಲ್ಲ, ಸೀನಂಗಿಲ್ಲ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಎಂಡ್ ಕಾರ್ಡ್ ಹಾಕಿದ ಅಲೋಕ್ ಕುಮಾರ್. ಡಿ ಗ್ಯಾಂಗಿಗೆ ಡಿಜಿಪಿ ಅಲೋಕ್ ಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಜೈಲಿನ ನಿಯಮಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಸುತ್ತೋಲೆ. ಜೈಲಿನಲ್ಲಿ ಇನ್ನು ಮುಂದೆ ರಾಜಾತಿಥ್ಯ ನಡೆಯುವ ಹಾಗಿಲ್ಲ. ಡಿ ಗ್ಯಾಂಗಿಗೆ ಡಿಜಿಪಿ ಅಲೋಕ್ ಕುಮಾರ್ ಶಾಕ್. ಜೈಲಿನ ನಿಯಮಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಸುತ್ತೋಲೆ. ಜೈಲಿನಲ್ಲಿ ಇನ್ನು ಮುಂದೆ ಮನೆ ಊಟ, ಹಾಸಿಗೆ, ಹೊದಿಕೆಗೆ ಬ್ರೇಕ್ ಹಾಕಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಹೈಫೈ ಲೈಫ್ ಬಂದು ಅಲೋಕ್ ಕುಮಾರ್ ಮಾಡಿದ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕು. ಇನ್ನು ಮುಂದೆ ಯಾವುದೇ ವಿಚಾರಣಾಧೀನ ಕೈದಿಗೆ ಮನೆ ಊಟ ಬರೋದಕ್ಕೆ ಅವಕಾಶ ಇಲ್ಲ. ಜೈಲಿನ ಆಹಾರ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು. ಪ್ರಮಾಣೀಕರಿಸಿದ ನಂತರವೇ ಅರ್ಜಿಯ ವಿಚಾರಣೆ ನಡೆಸಿದ್ದ ಹೈಕೋರ್ಟ್. ಅಂದರೆ ಮನೆ ಊಟ ಬೇಕು ಅಂತ ಅರ್ಜಿ ಹಾಕೊಂಡಿದ್ರು. ಅಗತ್ಯ ವಸ್ತುಗಳನ್ನು ಪೂರೈಸುವ ಕುರಿತು ಮಾರ್ಗಸೂಚಿ ರೂಪಿಸಬೇಕು ಹೈಕೋರ್ಟ್ ಸೂಚನೆ. ಈ ಬೆನ್ನಲ್ಲೇ ಆಹಾರ ಮತ್ತು ಹಾಸಿಗೆ ಸಂಬಂಧ ಹೊಸ ಆದೇಶ ಹೊರಬಿದ್ದಿದೆ. ಕೋರ್ಟ್ ಆದೇಶದ ನೆಪದಲ್ಲಿ ಪಡೆಯುತ್ತಿದ್ದ ಹಾಸಿಗೆ ಮತ್ತು ಹೆಚ್ಚುವರಿ ಬ್ಲಾಂಕೆಟ್ ಸೌಲಭ್ಯಕ್ಕೆ ಈಗ ಕತ್ತರಿ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಎಂಡ್ ಕಾರ್ಡ್ ಹಾಕಿದ ಅಲೋಕ್ ಕುಮಾರ್. ಜೈಲಿನ ಫುಡ್ ಮ್ಯಾನ್ಯುವಲ್ ಅಥವಾ ಅಲ್ಲಿ ಸಿಗಬಹುದಾದಂತಹ ಆಹಾರಗಳು ಅದರಂತೆಯೇ ಕೈದಿಗಳಿಗೆ ನೀಡಬೇಕು. ಅದು ಬಿಟ್ಟು ನನಗೆ ಮೂಲಂಗಿ ಸಾರು ಬೇಕು, ಬೆಂಡೆಕಾಯಿ ಪಲ್ಯ ಇದ್ದಿದ್ರೆ ಚೆನ್ನಾಗಿತ್ತು, ಇವೆಲ್ಲವೂ ಕೂಡ ನಿಮ್ಮ ಕಲ್ಪನೆಯಲ್ಲಿ ಊಹಿಸಿಕೊಳ್ಳಬಹುದೇ ಹೊರತಾಗಿ ನಿಮ್ಮ ನಾಲಿಗೆಯಲ್ಲಿ ಚಪ್ಪರಿಸುವ ಆಹಾರಕ್ಕೀಗ ಬ್ರೇಕ್ ಹಾಕಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್, ಇನ್ನಿತರೆ ಅದೇ ಪ್ರಕರಣದ ಆರೋಪಿಗಳು ಇವರೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡಿದ್ರು. ನಮಗೆ ಈ ಊಟ ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಅದು ಇದು ನೆಪ ಹೇಳ್ಕೊಂಡು ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡಿದ್ರು. ಅದರ ಕುರಿತು ವಿಚಾರಣೆ ನಡೆಸುವಾಗ ಒಂದು ಹೊಸ ಆದೇಶ. ಮನೆ ಊಟಕ್ಕೆ ಇನ್ನು ಮುಂದೆ ಬ್ರೇಕ್. ನಿಮಗೆ ಮನಸ್ಸಾದಾಗಲೆಲ್ಲ ಬೇರೆ ಬೇರೆ ತರಹದ ಆಹಾರಗಳು ಸಿಗೋದಕ್ಕೆ ಉಡುಪಿ ಹೋಟ್ಲಿಗೆ ಬಂದಿರೋದಲ್ಲ. ಬದಲಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೀರಿ ಕೊಲೆ ಕೇಸ್ನಲ್ಲಿ. ಕೊಲೆ ಕೇಸಿನ ವಿಚಾರಣಾಧೀನ ಕೈದಿಗಳಾಗಿರುವುದರಿಂದ ಮನೆ ಊಟಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ಜೈಲಿನ ನಿಯಮಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಸುತ್ತೋಲೆ. ಜೈಲಿನಲ್ಲಿ ಇನ್ನು ಮುಂದೆ ಮನೆ ಊಟ, ಹಾಸಿಗೆ, ಹೊದಿಕೆಗೆ ಬ್ರೇಕ್ ಹಾಕಲಾಗಿದೆ. ಕಾರಣ ಅಲ್ಲಿನ ಆಹಾರಕ್ಕೂ ಕೂಡ ಅದರ ಗುಣಮಟ್ಟ ಪರಿಶೀಲನೆಗೆ ಒಂದು ಇಲಾಖೆ ಇದೆ. ಜೈಲಲ್ಲಿ ಕೊಡೋ ಆಹಾರ ಕಳಪೆ ಅನ್ನೋ ಕಾರಣಕ್ಕೆ ಇವರು ಮನೆ ಊಟ ತರೋದು ಅನ್ನೋ ಪ್ರಶ್ನೆಗಳು ವ್ಯಕ್ತವಾಗ್ತವೆ. ಜೈಲಿನಲ್ಲಿ ವಾರಕ್ಕೆ 2 ಸತಿ ನಾನ್ ವೆಜ್ಜು. ಇನ್ನು ಅಲ್ಲಿ ಸಿಗೋ ಮಾಂಸಕ್ಕೆ ಮೂಳೆ ಇಲ್ವಾ ಅಂತೇಳಿ ಹಠ ಹಿಡಿಯೋದಕ್ಕಾಗಲ್ಲ ಜೈಲಲ್ಲಿ. ಪರಪ್ಪನ ಅಗ್ರಹಾರದಲ್ಲಿ ಹೈಫೈ ಲೈಫ್ ಇತ್ತು ಈ ಹಿಂದೆ. ಜೈಲಿನ ವಿಚಾರಣಾಧೀನ ಸಮವಸ್ತ್ರ ಆಗಿರಲಿ, ಸಜಾಬಂದಿ ಕೈದಿಯ ಸಮವಸ್ತ್ರ ಆಗಿರಲಿ, ಈ ಮರ್ಡರ್ ಪ್ರಕರಣದಲ್ಲೂ ಒಳಗೋಗಿದ್ದ ಕೈದಿಗಳೆಲ್ಲ ಅವ್ರ ಬರ್ತ್ಡೇ ದಿನ ಬಂದಾಗ ಚಡ್ಡಿ ಬಿಚ್ಚಿ ಅವರು ಬಟ್ಟೆ ಹಾಕೊಳ್ತಾ ಇದ್ರು ಬರ್ತ್ಡೇ ಸಂಭ್ರಮಾಚರಣೆ ಮಾಡೋದಕ್ಕೆ. ಬ್ಯಾರಕ್ಗಳಲ್ಲಿ ಅಯ್ಯಂಗಾರ್ ಬೇಕರಿಯ ಕೇಕ್ಗಳನ್ನು ಇಟ್ಟು ಕತ್ತರಿಸಲಾಗ್ತಾ ಇತ್ತು. ಹೋಗಿರೋದೇನು ಮಾವನ ಮನೆಗ ಬರ್ತ್ಡೇ ಆಚರಿಸೋದಕ್ಕೆ? ಈ ಎಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ನಂತರ ಆ ಪರಪ್ಪನ ಅಗ್ರಹಾರಕ್ಕೆ ಅಲೋಕ್ ಕುಮಾರನ್ನ ನೇಮಕ ಮಾಡಲಾಯಿತು ಡಿಜಿಪಿ ಆಗಿ. ಅವರು ಹೋದ ನಂತರ ಅವರ ರೂಲು ಅದನ್ನು ಅನುಸರಿಸಬೇಕು ಮತ್ತು ಅನುಕರಿಸಬೇಕು. ಎರಡೂ ಮಾಡಲಿಲ್ಲ ಅಂದರೆ ಮಂಡಿಲ್ ಕೂತ್ಕೋಬೇಕಾಗುತ್ತೆ. ಜೈಲಿನ ಆಹಾರವನ್ನ FSSAI ಪ್ರಾಮಾಣೀಕರಿಸಿದ ನಂತರವಷ್ಟೇ ಆಹಾರವೇ ಅಂತಿಮ. ನಟ ದರ್ಶನ್, ಪವಿತ್ರ ಗೌಡ ಇತರೆ ಆರೋಪಿಗಳು ಮನೆ ಊಟಕ್ಕೆ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಅಗತ್ಯ ವಸ್ತುಗಳನ್ನು ಪೂರೈಸುವ ಕುರಿತು ಮಾರ್ಗಸೂಚಿ ರೂಪಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಆಹಾರ ಮತ್ತು ಹಾಸಿಗೆ ಸಂಬಂಧ ಹೊಸ ಆದೇಶ ಹೊರಬಿದ್ದಿದೆ. ಕೋರ್ಟ್ ಆದೇಶದ ನೆಪದಲ್ಲಿ ಪಡೆಯುತ್ತಿದ್ದ ಹಾಸಿಗೆ ಮತ್ತು ಹೆಚ್ಚುವರಿ ಬ್ಲಾಂಕೆಟ್ ಸೌಲಭ್ಯಕ್ಕೆ ಈಗ ಕುತ್ತು ಬಂದಿದೆ. ಒಟ್ಟಾರೆ ಜೈಲು ಹಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಸ್ವತಂತ್ರವಾಗಿ ಬಡಿದು ಎಲ್ಲೆಲ್ಲೋ ಹಾರ್ತಾ ಇತ್ತು. ಈಗ ಆ ರೆಕ್ಕೆಗೆ ಒಂದೆರಡು ರಬ್ಬರ್ ಬ್ಯಾಂಡ್ ಹಾಕಿ ಮೂಲೆಯಲ್ಲಿ ಕೂರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.